ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾರತೀಯ ಜನತಾ ಪಾರ್ಟಿಯ ಎಲೆಕ್ಷನ್ ಮಷಿನರಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೀವು ನೋಡಬೇಕು. ಏಕಕಾಲಕ್ಕೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬರಿಗಿಂತ ಒಬ್ಬರು ದೊಡ್ಡ ದೊಡ್ಡ ಮುಖಂಡರು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಏಕಕಾಲಕ್ಕೆ ಕೆಲಸ ಮಾಡ್ತಾ ಇರ್ತಾರೆ. ಹೇಗೆ ಆಪರೇಟ್ ಆಗತ್ತೆ ಅಂತ ಬೇರೆ ಯಾರಿಗೂ ಗೊತ್ತೇ ಆಗೋದಿಲ್ಲ. ನಿನ್ನೆ ಇಲ್ಲ ಮೊನ್ನೆ ನೋಡಿದರೆ ಬಾರಾಮತಿಯಲ್ಲಿದ್ದರು ಅಮಿತ್ ಶಾ, ಅವ್ರ ಜೊತೆಗೆ ರಾಷ್ಟ್ರೀಯ ಅಧ್ಯಕ್ಷರಾದ ನವೀನ್ ಕೂಡ ಇದ್ದರು. ಈಗ ಇವತ್ತು ಶನಿವಾರ ದಿವಸ ಅದೇ ಅಮಿತ್ ಶಾ ಅಸ್ಸಾಂನಲ್ಲಿ ಚುನಾವಣಾ ಸಂಘಟನೆಗೆ ಹೋಗಿದ್ದಾರೆ. ನಿಮ್ಗೆ ಗೊತ್ತು, ಈಗ 5 ರಾಜ್ಯಗಳ ಚುನಾವಣೆ ಇದೆ. ಅದರಲ್ಲಿ ಅಸ್ಸಾಂ ಕೂಡ ಒಂದು. 2 ಬಾರಿ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಅಧಿಕಾರವನ್ನು ಹಿಡಿದಿದೆ. ಯಾವುದು 34% ಮುಸಲ್ಮಾನ ಬಾಹುಳ್ಯ ಇರುವಂಥ ರಾಜ್ಯ ಆಗಿದೆಯೋ ಅಲ್ಲಿ ಕಾಂಗ್ರೆಸ್ಸಿನ ಹಳೆಯ ಕಳೆಯನ್ನು ಕಿತ್ತೊಗೆದು ಹಿಮಂತ ಬಿಸ್ವ ಶರ್ಮಾ ಅವರು ಪ್ರತಿಷ್ಠಾಪನೆಗೊಂಡಿದ್ದಾರೆ. ಈ ಬಾರಿ ಅದು 40% ಹತ್ತತ್ರ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ನಾವು ಎಚ್ಚರಿಕೆ ವಹಿಸಬೇಕು ಅಂತ ಈ ಮುಂಚೆಯೇ ಹಿಮಂತ ಬಿಸ್ವ ಶರ್ಮಾ ಸ್ಪಷ್ಟವಾಗಿ ಹೇಳಿದರು. ಗೌರವ್ ಗೊಗೊಯ್ಯನ್ನು ಅಲ್ಲಿ ಪ್ಲ್ಯಾಂಟ್ ಮಾಡಿ ಕಾಂಗ್ರೆಸ್ಸನ್ನು ಹೇಗಾದರೂ ಮಾಡಿ ಮತ್ತೆ ತರಬೇಕು ಅಂತ ರಾಹುಲ್ ಗಾಂಧಿ ಇನ್ನಿಲ್ಲದ ಹಾಗೆ ಪರಿತಪಿಸ್ತಾ ಇದ್ದಾರೆ. ಗೌರವ್ ಗೊಗೊಯ್ ನಿರಂತರವಾಗಿ ಅಲ್ಲಿ ಸಂಪರ್ಕದಲ್ಲಿದ್ದಾರೆ. ಆದರೆ ಹಿಮಂತ ಬಿಸ್ವ ಶರ್ಮಾ ಯಾವ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂದರೆ, ಚುನಾವಣೆ ಈ ಬಾರಿಯೂ ಅವರೇ ನಿಶ್ಚಿತವಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅದು ಏನಾಗುತ್ತೆ ಮುಂದಿನ ಬೆಳವಣಿಗೆಗಳನ್ನು ತಮ್ಮೆದುರಿಗೆ ಹೇಳ್ತೀನಿ. ಮೊನ್ನೆ 27ನೇ ತಾರೀಕು ಒಂದು ಹೇಳಿಕೆಯನ್ನು ಕೊಟ್ಟರು ಹಿಮಂತ ಬಿಸ್ವ ಶರ್ಮಾ. ಮಂಗಳವಾರ ದಿವಸ ಇನ್ಸುಕಿಯಾ ಜಿಲ್ಲೆಯ ದಿಗ್ಬೋಯಿ ಅನ್ನುವಂಥ ಒಂದು ಕ್ಷೇತ್ರದಲ್ಲಿ ಅವರ ಭಾಷಣ. ಅವ್ರು ಹೇಳ್ತಾರೆ, ನನಗೆ ಈ ಮಿಯಾ ಮುಸ್ಲಿಂ ಅವರು ಇದ್ದಾರಲ್ಲ, ಅವ್ರಿಗೆ ಇಷ್ಟು ನಾವು ಕಿರುಕುಳವನ್ನು ಕೊಡಬೇಕು ಅಂದರೆ ಅವರು ಭಾರತ ದೇಶವನ್ನು ಬಿಟ್ಟು ಬಾಂಗ್ಲಾದೇಶಕ್ಕೆ ಓಡಿ ಹೋಗಬೇಕು. ಹಾಗೆ ಓಡಿ ಹೋಗಿದ್ದೆ ಆದರೆ ಭಾರತಕ್ಕೆ ಅನುಕೂಲ ಇದೆ. ಆ ರೀತಿಯಾದಂಥ ಹಿಂಸೆಯನ್ನು, ಆ ರೀತಿಯಾದಂಥ ಕಿರುಕುಳವನ್ನು, ಆ ರೀತಿಯಾದ ದೌರ್ಜನ್ಯವನ್ನು ಅವ್ರ ಮೇಲೆ ಮಾಡಿ ಅಂತ ಕರೆಯನ್ನು ಕೊಡ್ತಾರೆ ಹಿಮಂತ ಬಿಸ್ವ ಶರ್ಮಾ. ಇಲ್ಲಿವರೆಗೂ ಯಾವುದಾದ್ರೂ ರಾಜಕಾರಣಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟದ್ದು ನೀವು ಎಲ್ಲಿಯಾದರೂ ಕೇಳಿದ್ದೀರಾ? ಮಿಯಾ ಮುಸಲ್ಮಾನ್ ಅಂದ್ಕೊಳ್ಳಿ, ನೀವು ಧರ್ಮದ ಆಧಾರದಲ್ಲಿ ಇದನ್ನು ನೋಡಬಾರ್ದಿಂದ. ಮಿಯಾ ಮುಸಲ್ಮಾನ್ ಅಂತಂದರೆ ಬಾಂಗ್ಲಾದೇಶದಿಂದ ಯಾರು ವಲಸೆ ಬಂದಿದ್ದಾರೋ ಅವರಿಗೆ ಮಿಯಾ ಮುಸಲ್ಮಾನ್ ಅಂತ ಕರೀತಾರೆ. ಹೇಗೆ ಆಕ್ರಮಿಸ್ಕೊಂಡು ಬಿಟ್ಟಿದ್ದಾರೆ ಅವರು ಅಸ್ಸಾಂನಲ್ಲಿ ಅಂದರೆ, ಅಸ್ಸಾಮದ ಚುನಾವಣೆಯ ಫಲಿತಾಂಶ ಈ ಮಿಯಾ ಮುಸಲ್ಮಾನರ ಮೇಲೆ ನಿರ್ಭರಗೊಂಡಿದೆ. ನೋಡಿ, ಈ 7 ಸಿಸ್ಟರ್ಸ್ ಅಂತ ನಾವು ಈಶಾನ್ಯ ರಾಜ್ಯಗಳಿಗೆ ಹೇಳ್ತೀವಿ. ಅದರಲ್ಲಿ ಒಂದು ಕಡೆ ತ್ರಿಪುರಾ, ಮತ್ತೊಂದು ಕಡೆ ನಾಗಾಲ್ಯಾಂಡ್ ಇದೆ. ಈ ಅಸ್ಸಾಂಗೆ 2 ಕಡೆ ಮುಸಲ್ಮಾನರ ಬಾಹುಳ್ಯ ಇಲ್ಲ. 2 ಕಡೆ ಅಲ್ಲಿಯ ಮೂಲ ನಿವಾಸಿಗಳಿದ್ದಾರೆ, 2 ಕಡೆ ಅಲ್ಲಿಯ ಬುಡಕಟ್ಟು ಜನಾಂಗದವರಿದ್ದಾರೆ ಮತ್ತು ಮತಾಂತರಗೊಂಡಂಥ ಕ್ರಿಶ್ಚಿಯನ್ರು ಸೇರಿಕೊಂಡಿದ್ದಾರೆ. ಅದು ಬಿಟ್ಟರೆ ಎಲ್ಲೂ ಮುಸಲ್ಮಾನರಿಲ್ಲ. ಆದರೆ ಅಸ್ಸಾಂಗೆ ಹಾಗಲ್ಲ. ಅಸ್ಸಾಂ ಮೇಲೆ ಯಾವ ರೀತಿಯಾದಂಥ ಅಕ್ರಮವಾದಂಥ ಈ ದಾಳಿಯಾಗಿದೆ ಬಾಂಗ್ಲಾದೇಶಿಯರದು, ಮಿಯಾ ಮುಸಲ್ಮಾನರದು ಅಂದರೆ ಚುನಾವಣೆಯನ್ನು ಮಾಡುವುದೇ ಅತಿ ದೊಡ್ಡದ ಸಂಕಷ್ಟದ ಕೆಲಸ ಆಗಿಬಿಟ್ಟಿದೆ. ಅಂಥ ವಾತಾವರಣ ನಿರ್ಮಾಣ ಆಗಿದೆ. ಇದಾಗಿದ್ದು ಯಾವಾಗ? ಹೇಗೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಂ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಕಳೆದ 15 ವರ್ಷಗಳಲ್ಲಿ ಬಂದ ಎಲ್ಲ ಅಕ್ರಮವಾಸಿಗಳಿಗೆ ಅಲ್ಲಿ ಆಶ್ರಯವನ್ನು ಕೊಟ್ಟರು, ತನ್ನ ಸರ್ಕಾರಿ ಯಂತ್ರವನ್ನು ದುರ್ಬಳಕೆ ಮಾಡಿಕೊಂಡು ಅವರಿಗೆಲ್ಲ ಎಲೆಕ್ಷನ್ ವೋಟರ್ ಲಿಸ್ಟು, ಅವ್ರಿಗೆ ಆಧಾರ್ ಕಾರ್ಡು, ಅವ್ರಿಗೆ ಸರ್ಕಾರಿ ಸವಲತ್ತುಗಳು, ಯೋಜನೆಗಳು ಎಲ್ಲ ಕೊಟ್ಟರು. ಅದೇ ರೀತಿ ಕಾಂಗ್ರೆಸ್ನ ಆವಾಗ ಗೊಗೊಯ್ ಇದ್ರಲ್ಲ, ಗೊಗೊಯ್ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಿರಂತರವಾಗಿ ಕಾಂಗ್ರೆಸ್ಸು ಅಲ್ಲಿ ಈ ಮಿಯಾ ಮುಸಲ್ಮಾನರ ಪೋಷಿಸುವ ಕೆಲಸ ಮಾಡ್ತೀವಿ. ಎಷ್ಟರ ಮಟ್ಟಿಗೆ ಆಗೋಯ್ತಲ್ಲಿ ಅಂತಂದರೆ, ಬದರುದ್ದೀನ್ ಅಜ್ಮಲ್ ಅಂತ ಒಬ್ಬ ರಾಜಕಾರಣಿ, ಆತ 10.5 ಲಕ್ಷ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತಾನೆ, ಕೇವಲ ಈ ಮಿಯಾ ಮುಸಲ್ಮಾನರು ಮತಾಂಧರನ್ನ ಇಟ್ಟುಕೊಂಡು. ಈಗ ಅಲ್ಲಿ ರಕೀಬುಲ್ ಹುಸೇನ್ ಅಂತ ಆತನನ್ನು ಸೋಲಿಸಿ ಬಂದ, ಅದು ಬೇರೆ ವಿಚಾರ. ಅಂದರೆ ಆ ಮಟ್ಟಿನ ಮುಸಲ್ಮಾನರ ಬಾಹುಳ್ಯ ಮತ್ತು ಆ ಮಟ್ಟಿನ ಪ್ರಭಾವ ಅಲ್ಲಿದೆ. ಅಲ್ಲೇನು ಮಾಡಲಾಯಿತು, ಯಾವ ರೀತಿಯ ಸರ್ಕಾರ ಇದ್ಬಿಟ್ರೆ ಎಷ್ಟು ಅನುಕೂಲ ಇದೆ ನೋಡಿ. ಈ ಮುಸಲ್ಮಾನರ ಈ ಇದು ಏನಿದೆಯಲ್ಲ, ಆಕ್ರಮಣ ಏನಿದೆಯಲ್ಲ, ಅದನ್ನು ತಡೆಯಲಿಕ್ಕೆ ಅಲ್ಲಿ ಪರಿಸೀಮನ್ ಮಾಡಲ್ಲ. ಪರಿಸೀಮನ್ ಅಂದರೆ ಈ ನಾವೇನು ಡಿಲಿಮಿಟೇಷನ್ ಅಂತ ಕರಿತೀವಲ್ಲ, ಈ ಡಿಲಿಮಿಟೇಷನ್ ಮಾಡಲ್ಲ. ಡಿಲಿಮಿಟೇಷನ್ ಮಾಡಿ ಏನು ಮಾಡಿದರು, ಕ್ಷೇತ್ರಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಲಿಲ್ಲ. ಯಾವ ಅಸ್ಸಾಂನಲ್ಲಿ 14 ಜನ ಸಂಸತ್ ಕ್ಷೇತ್ರಗಳಿದಾವೋ 14ಕ್ಕೆ 14 ಇಟ್ಕೊಳ್ಳಾಯಿತು. ಯಾವ ಅಸ್ಸಾಂನಲ್ಲಿ 126 ವಿಧಾನಸಭಾ ಕ್ಷೇತ್ರಗಳು 126 ವಿಧಾನಸಭಾ ಕ್ಷೇತ್ರಗಳನ್ನ ಇಟ್ಕೊಳ್ಳಲಾಯಿತು. ಆದರೆ ವಿಶೇಷ ಏನಪ್ಪ ಅಂತಂದರೆ,
29 ಸೀಟ್ನಲ್ಲಿ 22 ಸೀಟುಗಳಲ್ಲಿ ಮುಸಲ್ಮಾನರ ಬಾಹುಳ್ಯ ಇದ್ದಂಥ ಪ್ರದೇಶಗಳಿದ್ವು. ಅಲ್ಲಿ ಗಮನಿಸಿ ನೋಡಿ, ಇರುವಂಥ 126ರಲ್ಲಿ 29 ಕ್ಷೇತ್ರಗಳು ಸಂಪೂರ್ಣವಾಗಿ ಈ ಮಿಯಾ ಮುಸಲ್ಮಾನರ ಬಾಹುಳ್ಯ, ಅಲ್ಲಿ ಪ್ರಭಾವ. ಅಲ್ಲಿ ಏನು ಮಾಡಲಾಯಿತು, ಎಲ್ಲಿ ಮುಸಲ್ಮಾನರ ಬಾಹುಳ್ಯ ಇದೆಯೋ ಅಲ್ಲಿ ತೆಗೆದುಕೊಂಡೋಗಿ ಒಂದು ಎಸ್ ಟಿ ಕ್ಷೇತ್ರಗಳೇನಿದಾವಲ್ಲ, ಮೀಸಲಾತಿ ಕ್ಷೇತ್ರಗಳು ಅಂತ ಏನು ಮಾಡ್ತಾರಲ್ಲ, ಈ ಎಸ್ ಟಿ ಕ್ಷೇತ್ರಗಳನ್ನು 19 ಕ್ಷೇತ್ರಗಳನ್ನ ಮಾಡಲಾಯಿತು. 16 ಕ್ಷೇತ್ರ ಇದ್ದು 19 ಮಾಡಲಾಯಿತು. ಅನುಸೂಚಿತ ಜಾತಿವು 8 ಸೀಟ್ ಇದ್ದವು. 8 ಸೀಟ್ ಇದ್ದದನ್ನು 9 ಸೀಟ್ ಮಾಡಲಾಯಿತು. ಅಂದರೆ ಎಲ್ಲಿ ಮುಸಲ್ಮಾನರ ಪ್ರಭಾವ ಚುನಾವಣೆಯ ಮೇಲಾಗುತ್ತೋ ಅಲ್ಲಿ ವೈಜ್ಞಾನಿಕವಾಗಿ ಮತ್ತು ಟ್ಯಾಕ್ಟಿಕಲ್ ಆಗಿ ಇಡೀ ಡೆಮೋಗ್ರಫಿಯನ್ನೇ ಬದಲಿ ಮಾಡಲಾಯಿತು. ಇದರಿಂದ ಲಾಭ ಏನು? ಚುನಾವಣೆಯಲ್ಲಿ ಹೇಗೆ ಈ ಬದ್ರುದ್ದೀನ್ ಅಜ್ಮಲ್ ತನ್ನ ಮತಾಂಧರನ್ನು ಇಟ್ಕೊಂಡು ಗೆಲ್ತಾ ಇದ್ನಲ್ಲ, ಆ ರೀತಿ ಚುನಾವಣೆಯಲ್ಲಿ ಗೆಲ್ಲಲಾರದಂಥ ಒಂದು ವೈಜ್ಞಾನಿಕವಾದಂಥ ಬದಲಾವಣೆಯನ್ನು ಮಾಡಲಾಗಿದೆ. ರಸ್ತೆ ಮಾಡಿದ್ವಿ, ಕರೆಂಟ್ ಕೊಟ್ವಿ, 24 ತಾಸು ಕರೆಂಟ್ ಬರುತ್ತೆ, ಔದ್ಯೋಗಿಕವಾಗಿ ಬೆಳೆದ ಅದು ಯಾವುದು ಚುನಾವಣೆಯ ಮೇಲೆ ಪರಿಣಾಮ ಬೀರುವುದು ಇಂಥ ಜಾಗಗಳಲ್ಲಿ ಕಷ್ಟ. ಇವು ಗಡಿ ಜಿಲ್ಲೆ, ಗಡಿ ರಾಜ್ಯಗಳಿವು. ಈ ಗಡಿ ರಾಜ್ಯಗಳಲ್ಲಿ ನಡೆಯುವ ವಿದ್ಯಮಾನಗಳೇ ಬೇರೆ. ಈ ಪಶ್ಚಿಮ ಬಂಗಾಳ ಇರ್ಬೋದು, ಪಂಜಾಬ್ ಇರ್ಬೋದು, ಈಶಾನ್ಯ ರಾಜ್ಯಗಳಿರ್ಬೋದು, ಇದರ ಒಟ್ಟು ಡೆಮೋಗ್ರಫಿ ಮೇಲೆ ಅಲ್ಲಿಯ ರಾಜಕಾರಣ ತೀರ್ಮಾನ ಆಗುತ್ತೆ. ಇನ್ನೊಂದು ಸಲ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಹಿಮಂತ ಬಿಸ್ವ ಶರ್ಮಾ. ಏನಂತ, ಕೆಲವೇ ದಿನಗಳಲ್ಲಿ ಮುಸಲ್ಮಾನರ ಬಾಹುಳ್ಯ ಅಸ್ಸಾಂನಲ್ಲಿ 40% ಆಗಲಿದೆ. ಈ ಅಪಾಯದಿಂದ ನಾವು ಆದಷ್ಟು ಬೇಗ ಮುಕ್ತರಾಗಬೇಕು ಅನ್ನುವಂಥ ಮಾತು ಹೇಳಿದರು. ಹಾಗಾದರೆ ಈಗೇನು ಕಡಿಮೆ ಇದ್ದಾರಾ? ಈಗ 34% ಇದ್ದಾರೆ ಮುಸಲ್ಮಾನರು. ಆ 34% ಮುಸಲ್ಮಾನರು ಇದ್ದು ಬಿಟ್ಟರೆ ಅದು ವೋಟ್ ಬ್ಯಾಂಕೇ. ಅದು ಅವ್ರು ಯಾರೂ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕೋದಿಲ್ಲ. ಆಮೇಲೆ ಹಿಮಂತ ಬಿಸ್ವ ಶರ್ಮಾಗಂತೂ ಖಂಡಿತವಾಗಿ ಅವ್ರು ವೋಟ್ ಹಾಕೋದಿಲ್ಲ. ಯಾಕೆಂದ್ರೆ ಆತ ಸ್ಪಷ್ಟವಾಗಿ ಖಚಿತವಾಗಿ ಈ ದೇಶದಲ್ಲಿ ಒಬ್ಬ ರಾಜಕಾರಣಿ ನನಗೆ ಮುಸಲ್ಮಾನರು ಮತ ಬೇಡ ಅಂತ ಹೇಳಿದವರು ಏಕಮೇವ ವ್ಯಕ್ತಿ ಹಿಮಂತ ಬಿಸ್ವ ಶರ್ಮಾ. ಹಿಮಂತ ಬಿಸ್ವ ಶರ್ಮಾ ಹೇಳುವಷ್ಟು ಸ್ಪಷ್ಟವಾಗಿ ನಿಖರವಾಗಿ ದಾರ್ಷ್ಟ್ಯದಿಂದ ಹೇಳುವಂಥ ಇನ್ನೊಬ್ಬ ರಾಜಕಾರಣಿ ನೀವು ನೋಡ್ಲಿಕ್ಕೆ ಸಾಧ್ಯನಲ್ಲ. ಅದು ಬಿಟ್ಟರೆ ನಮ್ಗೆ ಸಿಗೋದು ಯೋಗಿ ಆದಿತ್ಯನಾಥ್ ಒಬ್ಬರೇ. ಉಳಿದವರೆಲ್ಲ ಪಾಲಿಟಿಕಲಿ ಕರೆಕ್ಟ್ ಆದಂಥ ಹೇಳಿಕೆಗಳನ್ನು ಕೊಡ್ತಾರೆ. ಹಿಮಂತ ಬಿಸ್ವ ಶರ್ಮಾ ಹಂಗಲ್ಲ, ಏನಿದೆ ಅದನ್ನು ಹೇಳ್ತಾರೆ. ಆಮೇಲೆ ಅವರ ನೋಡಿ ಯಾವಾಗಲೂ ಹಸನ್ಮುಖಿಯಾಗಿರ್ತಾರೆ. ಯಾವತ್ತೂ ಉಗ್ರರಾಗಿ ವ್ಯಗ್ರರಾಗಿ ಕಿರ್ಚಾಡಿಕೊಂಡು ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಾಡ್ತಾರಲ್ಲ, ಆ ಥರದ ರಾಜಕಾರಣವನ್ನು ಆ ಮನುಷ್ಯ ಮಾಡೇ ಇಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. 2022ರಲ್ಲಿ ಬಂಡಾಯ ಎದ್ದಂಥ ಏಕನಾಥ್ ಶಿಂದೆ ಬಣದ 40 ಜನ ಅಲ್ಲಿ ಅಸ್ಸಾಮನ ಗೌಹಾತಿಗೆ ಹೋಗ್ತಾರೆ, ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ಹೋಗಿ ಹಿಮಂತ ಬಿಸ್ವ ಶರ್ಮಾ ಕೇಳ್ತಾರೆ, ಏನ್ರಿ ನಿಮ್ಮಲ್ಲಿ ಮಹಾರಾಷ್ಟ್ರದಿಂದ ಎಲ್ಲ ಬಂಡಾಯ ಬಂದಂಥ ಬಂಡುಕೋರ MLAಗಳನ್ನ ನಿಮ್ಮಲ್ಲಿ ಆಶ್ರಯ ಕೊಟ್ಟು ಇಟ್ಕೊಂಡಿದ್ದೀರಂತೆ, ಹೌದಾ ಅಂತ ಇಂಗ್ಲೀಷ್ ಚಾನಲ್ನವರು ಹಿಂದಿ ಚಾನಲ್ನ ಪ್ರಶ್ನೆ ಕೇಳ್ತಾರೆ. ಹಿಮಂತ ಬಿಸ್ವ ಶರ್ಮಾ ನಗ್ತಾರೆ, ನೋಡಿ ಸ್ವಾಮಿ, ಅಸ್ಸಾಂ ಭಾಳ ಸುಂದರವಾದ ರಾಜ್ಯ, ನಾವು ಪ್ರವಾಸಿಗರಿಗೆ ಬಾ 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 ಅಂತ ಹೇಳ್ತೀವಿ. ನೀವೀಗ ಏಕನಾಥ್ ಶಿಂದೆ ಬಣದವರು ಶಿವಸೇನೆಯವರು ಬಂದಿದ್ದಾರೆ ಅಂತ ಹೇಳ್ತೀರಿ, ಕಾಂಗ್ರೆಸ್ನವರು ಬರಲಿ, ಅವ್ರಿಗೂ ಇಲ್ಲಿ ಹೋಟೆಲಲ್ಲಿ ರೂಮ್ ಮಾಡ್ಕೊಳ್ಳೋಣಂತೆ, ಅವರು ಇರಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಅಂದರೆ ಒಂದು ವಿಷಯವನ್ನು ಹೇಗೆ ನೋಡಬಹುದು ಅಂತ ಚೆನ್ನಾಗಿ ಗೊತ್ತಿರೋ ವ್ಯಕ್ತಿ ಮತ್ತು ಯಾರಿಗೂ ಬಗ್ಗೋ ವ್ಯಕ್ತಿ ಅಲ್ಲ ಈತ. ರಾಹುಲ್ ಗಾಂಧಿ ಅಲ್ಲಿ ಹೋಗಿ ತಲೆಹರಟೆ ಮಾಡ್ಲಿಕ್ಕೆ ಹೋದರು. ಮಧ್ಯಾಹ್ನ 1 ಗಂಟೆಗೆ ಹೋಗ್ತಾರೆ, ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. 1 ರಿಂದ 4 ಗಂಟೆವರೆಗೂ ಕಾಮಾಖ್ಯ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಭಕ್ತರು ಅಂತ ಹೋದ್ಮೇಲೆ ಇವ್ರಿಗೋಸ್ಕರ ವಿಶೇಷವಾಗಿ ತೆಗೆಯೋದು ಹಾಗೆಲ್ಲ ಇರಲ್ಲ, ಕಾಯಬೇಕು ನೀವು. ಇವರು ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ನಾನು ಬಂದಿದ್ದೀನಿ ಅಂತ ಬಾಗಿಲು ಹಾಕಿದ್ದಾರೆ, ಬೇಕು ಅಂತಲೇ ಹಿಮಂತ ಬಿಸ್ವ ಶರ್ಮಾ ಮಾಡಿದ್ದಾರೆ ಅಂತೆಲ್ಲ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ರಾಹುಲ್ ಗಾಂಧಿ. ಆ ಕಡೆಯಿಂದ ಹಿಮಂತ ಬಿಸ್ವ ಶರ್ಮಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಹೇಳ್ತಾರೆ ಅಂದರೆ, ನೋಡಿ ಅವರು ಅಸ್ಸಾಂನಲ್ಲಿ ಕಾಲಿಟ್ಟಿದ್ದಾರೆ, ಅವ್ರಿಗೆ ರೂಟ್ ಹಾಕಿ ಕೊಟ್ಟಿದ್ದೀವಿ ಭಾರತ್ ಜೋಡೋ ಯಾತ್ರೆ ಮಾಡಲಿಕ್ಕೆ, ಆ ರೂಟ್ ಬಿಟ್ಟು ಬೇರೆ ಕಡೆ ಏನಾದರೂ ಡಿವಿಯೇಟಾಗಿ ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದರೆ ಅವ್ರ ಮೇಲೆ FIR ಹಾಕ್ತೀವಿ. ಈಗ ನಾನು ಅರೆಸ್ಟ್ ಮಾಡೋದಿಲ್ಲ, ಯಾಕಂದರೆ ಅವರ ಭಾರತ್ ಜೋಡೋ ಯಾತ್ರೆಗೆ ತೊಂದರೆ ಕೊಟ್ಟರು ಅಂತಾಗತ್ತೆ. ಅವರು ಭಾರತ್ ಜೋಡೋ ಯಾತ್ರೆ ಮುಗಿಸಿ ಆದಮೇಲೆ ನಮ್ಮ ಪೊಲೀಸರು ಕಳಿಸಿ ರಾಹುಲ್ ಗಾಂಧಿನ ಅರೆಸ್ಟ್ ಮಾಡ್ಕೊಂಬ ಅಂತ ಹೇಳ್ತೀನಿ ಅಂತಾರೆ. ಯಾವಾಗ ಈ ಹೇಳಿಕೆಯನ್ನು ಕೊಡಲಾಯಿತು, ರಾಹುಲ್ ಗಾಂಧಿ ಹೇಳದೆ ಕೇಳದೆ ಓಡೋಗ್ಬಿಟ್ರು. ಅಂದರೆ ಸ್ಪಷ್ಟತೆ ಇರುವ ರಾಜಕಾರಣಿ ಅನ್ನೋದಕ್ಕೆ ಈ ಮಾತನ್ನು ಹೇಳಿದ್ದು. ಇಂಥ ನಿಮಗೆ 10 ಘಟನೆಗಳು ಹಿಮಂತ ಬಿಸ್ವ ಶರ್ಮಾ ಜೀವನದಲ್ಲಿ ಬಂದಂಥವು ಸಿಗ್ತವೆ ನಿಮಗೆ. ಹಿಮಂತ ಬಿಸ್ವ ಶರ್ಮಾ ಇನ್ನೊಂದು ಭಾಳ ದೊಡ್ಡದಾದಂಥ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಇದೆ ರಾಹುಲ್ ಗಾಂಧಿ ಬಗ್ಗೆ ಕೊಟ್ಟರು. ಇವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಹೋಗ್ತಾ ಇರುವಾಗ ಅವ್ರು ಹೇಳ್ತಾರೆ, ಕ್ಯಾರವ್ಯಾನ್ ಏನಿದೆ ಅಲ್ಲಿ, ಇವ್ರ ಬಸ್ ಏನಿದೆಯಲ್ಲ ಭಾರತ್ ಜೋಡೋ ಯಾತ್ರೆ ಹೋದು, ಅದರಲ್ಲಿ ರಾಹುಲ್ ಗಾಂಧಿ ಇರೋದೇ ಅಲ್ಲ, ಅವ್ರ ಕೈ ಮಾಡೋದೇ ಅಲ್ಲ, ರಾಹುಲ್ ಗಾಂಧಿ ತದ್ರೂಪಿರೋ ಇನ್ನೊಬ್ಬ ವ್ಯಕ್ತಿನಲ್ಲಿ ಕಿಟಕಿ ಹತ್ರ ಕೂಡಿಸಿರ್ತಾರೆ, ಆತ ಜನರ ಕಡೆ ಕೈ ಮಾಡ್ತಿರ್ತಾನೆ. ಒಳಗಡೆ ಬಸ್ಸಿನ ಒಳಗಡೆ ಮಧ್ಯದಲ್ಲಿ ಐಷಾರಾಮಿ ಮಂಚದ ಮೇಲೆ ರಾಹುಲ್ ಗಾಂಧಿ ವೈಭವೋಪೇತ ಜೀವನವನ್ನು ತಮ್ಮ ಸ್ನೇಹಿತರ ಜೊತೆ ನಡೆಸ್ತಾ ಇದ್ದಾರೆ. ಬೇಕಾದ್ರೆ ಸುಳ್ಳಾದರೆ ನನ್ನ ಮೇಲೆ ಅವ್ರು ಕೇಸ್ ಹಾಕಲಿ ಅಂತ ಹೇಳಿದರು ಹಿಮಂತ ಬಿಸ್ವ ಶರ್ಮಾ. ಸುಳ್ಳಾಗಿದ್ದರೆ ರಾಹುಲ್ ಗಾಂಧಿ ಈ ಥರ ಮಾನನಷ್ಟ ಮಾಡಿ ಅವ್ರ ಮೇಲೆ ಕೇಸ್ ಹಾಕ್ಬೋದಿತ್ತು, ಹಾಕಲಿಲ್ಲ. ಯಾಕೆ? ಅಷ್ಟು ಸ್ಪಷ್ಟವಾಗಿ ಗೊತ್ತಿರುವ ವಿಚಾರವನ್ನೇ ನೋಡಿಕೊಂಡು ಹಿಮಂತ ಬಿಸ್ವ ಶರ್ಮಾ ಹೇಳಿರ್ತಾರೆ.
ಯಾವ ಕಾಂಗ್ರೆಸ್ಸಿನ ದಬ್ದಬಾ ಇದ್ದಂಥ ರಾಜ್ಯ, ಮುಸಲ್ಮಾನರ ಇನ್ನಿಲ್ಲದ ಹಾಗೆ ಉಪಟಳ ಮತ್ತು ಅವರ ಆಕ್ರಮಣ ಇರುವಂಥ ರಾಜ್ಯ, ಅಲ್ಲಿ 2 ಟರ್ಮ್ಗೆ ಒಬ್ಬ ಮನುಷ್ಯ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ತಾಕತ್ತೇನಿರುತ್ತೆ ಆಲೋಚನೆ ಮಾಡಿ. ಈಗ ಅಲ್ಲಿ ನಮ್ಮ ಹುಲಿ ಬೇರೆ ಕಾಲಿಟ್ಬಿಟ್ಟಿದೆ ಹಿಮಂತ ಬಿಶ್ವ ಶರ್ಮನ್ ಜೊತೆ ಸೇರಿಕೊಂಡು ಅಮಿತ್ ಶಾ ಅವ್ರಿಗೆ ಎಲ್ಲ 5 ರಾಜ್ಯಗಳ ಚುನಾವಣೆ ಜವಾಬ್ದಾರಿ ಅವರೇ ನೋಡ್ಕೋತಾ ಇರೋದ್ರಿಂದ ಈಗ ಅಸ್ಸಾಂಗೆ ಬಂದಿದ್ದಾರೆ. ಇವತ್ತು ಶನಿವಾರ ದಿವಸ ಭಾಳ ದೊಡ್ಡ ಮಟ್ಟದ ಸಂಚಲನೆ ಆಗುವಂಥ ರಾಜ್ಯ ಅಂತೂ ನಿಜ. ಅದು ಫಲಿತಾಂಶ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.